ಇಡೀ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿರುವಂತ ಪ್ರಕರಣ ಈ ಕೆಫೆ ಬಾಂಬ್ ಬ್ಲಾಸ್ಟ್. ಈ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉಗ್ರ ಮೊಟ್ಟ ಮೊದಲನೇ ಬಾರಿ ಎಲ್ಲಿ ಕಾಣಿಸ್ಕೊಂಡ ಗೊತ್ತಾ? ಎಲ್ಲಿ ಕಾಣಿಸ್ಕೊಂಡ ಅಂತ ಹೇಳುವಂತಹ ಈ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಶಂಕಿತ ಉಗ್ರ ಮೊಟ್ಟ ಮೊದಲನೇ ಬಾರಿ ಎಲ್ಲಿ ಕಾಣಿಸ್ಕೊಂಡ ಒಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ನಾವು ರಿವೀಲ್ ಮಾಡಿದ್ವಿ. ಬಸ್ಗಳಲ್ಲಿ ಓಡಾಡಿದ್ದಾನೆ, ಒಂದಿಷ್ಟು CCTVಗಳಲ್ಲೂ ಕೂಡ ಫುಟೇಜ್ ಕೂಡ ಸಿಕ್ಕಿರುವಂಥದ್ದು. ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾನೆ, ಹೋಟೆಲ್ ಒಳಗಡೆ ಬಂದು ಬಾಂಬನ್ನು ಇಟ್ಟಿರುವಂಥ ದೃಶ್ಯ ಎಲ್ಲವನ್ನು ಕೂಡ ನೋಡಿದ್ವಿ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಕಾಣಿಸ್ಕೊಂಡಿರುವಂಥದ್ದು ಎಲ್ಲಿ? ಹಾಗಾದರೆ ಶಂಕಿತ ಉಗ್ರ ಮೊದಲು ಕಾಣಿಸ್ಕೊಂಡಿದೆ ಸಿಲ್ಕ್ ಬೋರ್ಡ್ ಬಳಿ. ಈ ಶಂಕಿತ ಉಗ್ರ ಮೊಟ್ಟ ಮೊದಲನೇ ಬಾರಿ ಕಾಣಿಸ್ಕೊಂಡಿದ್ದು ಸಿಲ್ಕ್ ಬೋರ್ಡ್ ಬಳಿ, ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಬಳಿ CCTVಯಲ್ಲಿ ಪತ್ತೆಯಾಗಿರುವಂಥದ್ದು. CCTV ದೃಶ್ಯಾವಳಿ ಸಂಗ್ರಹ ಮಾಡಿದ್ದಾರೆ CCB ಅಧಿಕಾರಿಗಳು. ಸಿಲ್ಕ್ ಬೋರ್ಡ್ನಿಂದ ಕುಂದಲಹಳ್ಳಿ ಕಡೆಗೆ ನಂತರ ಆತ ಪ್ರಯಾಣವನ್ನು ಮಾಡಿದ್ದಾನೆ. ಹಲವು ರೂಟ್ಗಳಲ್ಲಿ ಪ್ರಯಾಣಿಸಿದ್ದಾರೆ ಶಂಕಿತ ಬಾಂಬರ್. ಬಳಿಕ RXDX ಆಸ್ಪತ್ರೆ ಬಳಿ ಬಂದಿದ್ದ ಶಂಕಿತ ಉಗ್ರ ಅಲ್ಲಿಂದ BMTC ಬಸ್ನಲ್ಲಿ ಕೆಫೆ ಕಡೆಗೆ ಪ್ರಯಾಣವನ್ನು ಮಾಡಿದ್ದಾನೆ. ಕೆಫೆ ಮುಂಭಾಗದ ಬಸ್ ನಿಲ್ದಾಣದಲ್ಲಿ ಇಳಿದುಕೊಂಡು ಅದಾದ ಮೇಲೆ ಆ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ಕೊಂಡು ಆತ ಬ್ಯಾಗ್ನಲ್ಲಿರುವಂಥ ಬಾಂಬನ್ನು ಓಪನ್ ಮಾಡಿಬಿಟ್ಟು ಅದಕ್ಕೆ ಟೈಮರನ್ನು ಫಿಕ್ಸ್ ಮಾಡ್ತಾನೆ. ಅದಾದ ನಂತರ ಅಲ್ಲೇ ಪಕ್ಕದಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ಬಂದು ಬಾಂಬನ್ನು ಇಟ್ಟು ಹೋಗ್ತಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗಾಗಲೇ ನೋಡ್ತಾ ಇದ್ವಿ ಬಾಂಬರ್ ಎಲ್ಲೆಲ್ಲ ಪ್ರಯಾಣವನ್ನು ಮಾಡಿದ್ದಾನೆ, ಎಲ್ಲ ವಿಚಾರಕ್ಕೆ ಕುರಿತಂತೆ NIA ಈಗಾಗಲೇ ತೀವ್ರ ಶೋಧವನ್ನು ನಡೆಸ್ತಾ ಇರುವಂಥದ್ದು. ಆದರೆ ಇದರ ನಡುವೆಗ ಮೊಟ್ಟ ಮೊದಲನೇ ಬಾರಿ ಕಾಣಿಸ್ಕೊಂಡಿದ್ದು ಎಲ್ಲಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲ ಪ್ರಯಾಣವನ್ನು ಬೆಳೆಸಿದ್ದೆ ಈಗ? ಜೊತೆಗೆ CCB ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈವರೆಗಿನ ತನಿಖೆಯಲ್ಲಿ ಆತ ಎಲ್ಲಿಂದ ಬಂದ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಗೊತ್ತಾಗಿರಲಿಲ್ಲ. ತನಿಖೆಯನ್ನು ನಡೆಸ್ತಾ ಇದ್ದಂತಹ CCB ಅಧಿಕಾರಿಗಳಿಗೆ ಮೊದಲನೇದಾಗಿ ಆತ RXDX ಹಾಸ್ಪಿಟಲ್ ಬಳಿ ಇರುವಂಥ ಒಂದು ಬಸ್ ಸ್ಟಾಪ್ ಬಳಿ ಕಾಣಿಸ್ಕೊಂಡಿದ್ದ. ಆದರೆ ಅಲ್ಲಿವರೆಗೂ ಆತ ಹೇಗೆ ಬಂದ ಅನ್ನುವಂಥಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಳು ಕೂಡ ಇರಲಿಲ್ಲ. ಸಾಕಷ್ಟು ಕಡೆ CCTVಗಳನ್ನು ಚೆಕ್ ಮಾಡಿದ್ರು ಕೂಡ ಅದು ಗೊತ್ತಾಗಿರಲಿಲ್ಲ. ಆದರೆ ಅಂತಿಮವಾಗಿ ಈ ಕುಂದಲಹಳ್ಳಿ ಏರಿಯಾ ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದರು, CCTV ಫುಟೇಜ್ನ ಚೆಕ್ ಮಾಡಿದರು. ಹೀಗೆ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಆತ CCTVಯಲ್ಲಿ ಸೆರೆಯಾಗಿದ್ದಾನೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತಹ CCTVಯನ್ನು ಚೆಕ್ ಮಾಡುವಂಥ ಟೈಮಲ್ಲಿ ಆತ ಆ ಒಂದು ಭಾಗದಲ್ಲಿ ಓಡಾಡ್ತಾ ಇರುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರಿಗೆ ಆತ ಕುಂದಲಹಳ್ಳಿಗೆ ಬರೋದಕ್ಕಿಂತ ಮೊದಲು ಸಿಲ್ಕ್ ಬೋರ್ಡ್ಗೆ ಹೋಗಿದ್ದ, ಅಲ್ಲಿಂದ ಬೆಳ್ಳಂದೂರು ಮಾರ್ಗವಾಗಿ ಮಾರತಳ್ಳಿಗೆ ಬಂದು ಅದಾದ ಬಳಿಕ ಕುಂದಲಹಳ್ಳಿ ಕಡೆಗೆ ಬಂದಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಸಿಲ್ಕ್ ಬೋರ್ಡಿಗೆ ಬರೋದಕ್ಕಿಂತ ಮೊದಲು ಆತ ಯಾವುದಾದ್ರು ಮನೆಯಲ್ಲಿದ್ದ, ಆತನನ್ನು ಅಲ್ಲಿಗೆ ಯಾರಾದರೂ ಡ್ರಾಪ್ ಮಾಡಿದ್ರು ಅಥವಾ ಇದೇ ರೀತಿಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊಂಡು ಅಲ್ಲಿಗೆ ಬಂದ, ಈ ವಿಚಾರಗಳು ಗೊತ್ತಾಗಿಲ್ಲ. ಮೊದಲನೇದಾಗಿ ಈತನ ಐಡೆಂಟಿಟಿ ಪತ್ತೆ ಆಗಿಲ್ಲ, ಕೇವಲ ಆತನ ಒಂದು ಫೋಟೋ ಮಾತ್ರ ಇರುವಂಥದ್ದು ಬಿಟ್ಟರೆ ಆತ ಯಾರು, ಎಲ್ಲಿನವನು, ಇದ್ಯಾವುದು ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಬಳಿ ಒಂದು CCTVಯಲ್ಲಿ ಆತನ ಫುಟೇಜ್ ಪತ್ತೆ ಆಗಿದೆ ಅಂದರೆ ಆತ ಅಲ್ಲಿಗೆ ಬರೋದಕ್ಕಿಂತ ಮೊದಲು ಬೇರೆ ಯಾವ ಕಡೆಯಿಂದ ಬಂದ, ಆತನಿಗೆ ಬೇರೆ ಯಾರಾದರೂ ಸಹಾಯವನ್ನು ಮಾಡಿದ್ದಾರೆ, ಈ ಎಲ್ಲ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಎಕ್ಸಿಟ್ ಆಗಿರುವಂಥ ವೇ ಯಾವುದು ಅಂತ ಗೊತ್ತಾಗಿದೆ. ಆತ ಬೆಂಗಳೂರಿನಿಂದ ಗುರುಗುಂಟೆಪಾಳ್ಯ ಹೋಗಿ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ಹೋಗಿ ಭಟ್ಕಳ ಕಡೆ ಹೋಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಬಿಟ್ಟು ಹೊರಭಾಗದಲ್ಲೂ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಎಕ್ಸಾಕ್ಟ್ ಆಗಿ ಈ ಶಂಕಿತ ಉಗ್ರ ಯಾವ ಸಂಘಟನೆಗೆ ಸೇರಿದವನು, ಈತನ ಹಿಂದೆ ಯಾರು ಹ್ಯಾಂಡ್ಲರ್ಗಳು ಇರುವಂಥದ್ದು, ಈ ಎಲ್ಲ ವಿಚಾರವಾಗಿ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಧರ್ಮಸ್ಥಳ್, ನಿಮ್ಮೆಲ್ಲ ಮಾಹಿತಿಗೆ. ಇದಾಗಿತ್ತು ಈವರೆಗಿನ ಸುದ್ದಿ. ಥ್ಯಾಂಕ್ ಯು ನಿಕೇಶ್ ಕೊಠಾರಿ ಹಾಗೂ ಥ್ಯಾಂಕ್ ಯು ನಾಗೇಂದ್ರ ಬಾಬು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.